ಬಡಚಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯ್ ಕುಮಾರ್ ಭೀಮು ಬಡಚಿ ಇವರು ನಮ್ಮ ದೇವರು. ನಾವು ಬರೆಯುವ ಸುದ್ದಿ ನಮ್ಮದಿರೋದಿಲ್ಲ. ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರ ಮಾತನಾಡಿದ ಸುದ್ದಿ ಇರುತ್ತದೆ. ಇದು ಎಲ್ಲಿದೆ ಅಂತೀರಾ? ಅಥಣಿ ಮತಕ್ಷೇತ್ರದ ಬಡಚಿ ಗ್ರಾಮ. ಮೊದಲ ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಆಯ್ಕೆಯಾದ ಚಿಕ್ಕ ವಯಸ್ಸಿನ ಬಡಚಿ ಗ್ರಾಮದ ಸಾರ್ವಜನಿಕರ ಮನಸ್ಸನ್ನ ಗೆದ್ದ ಹೀರೋ. ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವಾಗ ಎಸ್ಸಿ ಘಟಕದ ತೆಲಸಂಗ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಜನಸೇವೆ ಮಾಡುತ್ತಿದ್ದಾರೆ. ನಾನು ರೌದ್ ಸಾಬ್ ದರೆಪ್ಪ ದೇವಕತೆ ಇವತ್ತು ಬಡಚಿ ಗ್ರಾಮಕ್ಕೆ ನನ್ನ ಕೆಲಸಕ್ಕೆ ಎಂದು ಹೋದಾಗ ಅಲ್ಲಿನ ಜನರ ಅಭಿಪ್ರಾಯ ಕೇಳಿ ನನ್ನ ಅನಿಸಿಕೆ ಹಂಚಿಕೊಳ್ಳುತ್ತಿದ್ದೇನೆ. ಇದನ್ನ ನೋಡಿದಾಗ ನಮ್ಮ ರಾಜ್ಯದ ಚಿತ್ರರಂಗದ ಒಂದು ಚಲನಚಿತ್ರ ನೆನಪಿಗೆ ಬರುತ್ತದೆ. ಯಾವುದೆಂದರೆ ವಿಷ್ಣುವರ್ಧನ್ ಅವರ ಆಕರ್ಣನಂತೆ ಇನ್ನೊಂದು ಜೀವಕ್ಕೆ ತ್ಯಾಗಿ ಆದೆ ಮತ್ತೊಂದು ಜೀವ. ಇದನ್ನು ಸಂಪೂರ್ಣವಾಗಿ ನೋಡಿದಾಗ ವಿಜಯ್ ಕುಮಾರ್ ಇವರಿಗೆ ನಮ್ಮ ಪತ್ರಿಕೆ ಮತ್ತು ಮಾಧ್ಯಮದ ವತಿಯಿಂದ ಧನ್ಯವಾದ ಹೇಳುತ್ತಿದ್ದೇವೆ. ಇನ್ನು ಮುಂದೆ ಉನ್ನತ ಮಟ್ಟಕ್ಕೆ ನಿಮ್ಮ ರಾಜಕೀಯ ಜೀವನ ಬೆಳಗಲಿ ಎಂಬುದು ಸಾರ್ವಜನಿಕರ ಆಶಯ. ನಾನು ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನಾಗಿರೋದು. ಇವತ್ತು ನಾವು ಬಡಚಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಟ್ಟಿದ್ದೀವಿ. ಅಲ್ಲಿ ಒಬ್ಬ ಚಿಕ್ಕ ವಯಸ್ಸಿನ ಒಬ್ಬ ಸದಸ್ಯನಾಗಿ ಅಲ್ಲಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ನೋಡಿ ಮೆಚ್ಚಿ ಇಡೀ ರಾಜ್ಯದ ಎಲ್ಲ ಪಂಚಾಯತಿಗಳನ್ನು ಇವತ್ತು ಅದೇ ರೀತಿ ಮಾಡಬೇಕು ಅಂತಕ್ಕಂಥ ನಮ್ಮದೊಂದು ಭಾವನೆ. ನೀವು ಹೋದ್ಮೇಲೆ ಯಾರು ನೋಡ್ರಿ, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ನೋಡ್ರಿ, ಯಾರು ಅವ್ರ ಹೆಸರೇನು? ಅವರು ವಿಜಯ್ ಕುಮಾರ್ ಅಂತ ಒಬ್ಬ ಸದಸ್ಯರು ಒಬ್ಬ ಚಿಕ್ಕ ವಯಸ್ಸಿನಲ್ಲೇ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಮೆಚ್ಚುವಂಥ ಕೆಲಸ ಮಾಡ್ಯಾರು. ಭಗವಂತ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಅವ್ರಿಗೆ ಮತ್ತೆ ಮುಂದೆ ಸದಸ್ಯರು ಆಗಲಿಕ್ಕೆ ಮತ್ತು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಈ ಕಣ್ಗಳು ಕಾಪಾಡೋ ರೆಪ್ಪೆಗಳು ನೀನೆ, ಈ ತೋಳ್ಗಳಿಗೆ ಬಲ ಕೊಡುವ ರೆಕ್ಕೆಗಳು ನೀನೆ, ನನ್ನೆದೆಯ ಗುಂಡಿಗೆಯ ಗಟ್ಟಿತನ ನೀನೆ, ನಾನಾಡೋ ನುಡಿಗಳಲ್ಲಿ ದಿಟ್ಟತನ ನೀನೆ.